ಏನು ನಮ್ಮಲ್ಲಿ ಹರಳೆಣ್ಣೆ ತೆಗೆದ್ಮೇಲೆ ಉಳಿಯುತ್ತೆ ನೀರೆಣ್ಣೆ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಎಲ್ಲ ಹರಳಿನ ಗಷ್ಟ ಅಂತ ಹೇಳ್ತೀವಿ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ತಗೊಂಡು ಒಂದು ಗುಂಡಿಗೆ ಹಾಕ್ಬಿಡ್ತೀವಿ. ಮತ್ತೆ ಇದನ್ನ ಗುಂಡಿ ತುಂಬ ಆದಮೇಲೆ 2 ವರ್ಷ ಹಾಗೆ ಬಿಟ್ಬಿಡ್ತೀವಿ. 2 ವರ್ಷ ಆದಮೇಲೆ ಏನು ಸಿಗುತ್ತೆ ಅದರಲ್ಲಿ ನೀರೆಲ್ಲ ಡ್ರೈನ್ ಆಗಿ ಈ ಥರ ಕಾಣುತ್ತೆ ಅದು ಹರಳು. ಇದು ಎಷ್ಟು ವಿಶೇಷ ಇದರಲ್ಲಿ ಅಂತಂದರೆ, ಈಗ ಫ್ರೂಟ್ ಸೆಟ್ಟಿಂಗ್ ಆಗಬೇಕಿದ್ರೆ ಫ್ರೂಟ್ಗಳು ಕಾಯಿ ಕಚ್ಚೋದಿಲ್ಲ ಅನ್ನೋಂಥದ್ದು, ಆ ಥರ ಸಮಸ್ಯೆಯಿಂದ ಹಿಡ್ಕೊಂಡು ಕಾಂಡ ಕೊರಕ ರೋಗಗಳನ್ನ, ಕಾಂಡವನ್ನು ಕೊರೆಯೋಂಥ ಹುಳುಗಳಿಗೆ ರೆಸಿಸ್ಟ್ ಮಾಡುತ್ತಿದ್ದು ಅಷ್ಟು ಒಳ್ಳೆಯದು. ಆಮೇಲೆ ಭೂಮಿ ಒಳಗೆ ಬರುವಂಥ ಎಲ್ಲ ಸಸ್ಯಗಳಿಗೆ, ಉದಾಹರಣೆಗೆ ಅರಿಶಿನ ಇರ್ಬೋದು, ಶುಂಠಿ ಇರ್ಬೋದು, ಇದನ್ನು ಹಾಕೊಂಡು ಬಂತು ಅಂತಂದರೆ ಭೂಮಿಯಿಂದ ಮಣ್ಣಿನಿಂದ ಬರುವಂಥ ಕಾಯಿಲೆಗಳು ಬಹಳಷ್ಟು ಅವಾಯ್ಡ್ ಆಗುತ್ತೆ. ಇಷ್ಟು ಒಳ್ಳೆ ಉಪಯೋಗ ಇದೆ ಹರಳೆಣ್ಣೆ. ನಮ್ಮ ನೆತ್ತಿಗೆ, ನಮ್ಮ ದೇಹಕ್ಕೆ ತಂಪು, ಇದು ಭೂಮಿಗೆ ಮಣ್ಣಿಗೆ ಇಂಪು. ತುಂಬ ಒಳ್ಳೆಯದು ಸರ್, ಇದು ನ್ಯಾಚುರಲ್ ಗೊಬ್ಬರ. ಹೌದು, ನ್ಯಾಚುರಲ್ ಗೊಬ್ಬರ. ಈಗೇನು ನಾವು ಮಾಮೂಲಿ ತಿಪ್ಪೆ ಗೊಬ್ಬರ ಹಾಕತಾ ಇರ್ತೀವಿ, ಅದರಲ್ಲಿ ಈಗ ಒಂದು 10 kg ಅದು ಹಾಕ್ತಿದ್ವಿ ಅಂದರೆ ಇದೊಂದು 2-3 kg ಮಿಕ್ಸ್ ಮಾಡಿ ಭೂಮಿಗೆ ಹಾಕ್ಬಿಟ್ರೆ ಆಯಿತು. ನಮ್ಮಲ್ಲಿ 30ಕ್ಕಿಂತ ಹೆಚ್ಚು ಎತ್ತುಗಳಿದ್ದಾವೆ. ಆ ಎತ್ತುಗಳಲ್ಲಿ, ಹಸುಗಳಲ್ಲಿ ಬರುವಂಥ ಸಗಣಿಯಿಂದ ನಮ್ಮಲ್ಲಿ ಎಲ್ಲ ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ. ಬೇಕಾಗಿರ್ತಕ್ಕಂಥ ಜೈವಿಕ ದ್ರಾವಣಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಮ್ಮ ಜೈವಿಕ ಪರಿಕರಗಳ ಕೇಂದ್ರ ಒಂದು ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಕೊಟ್ಟಿದೆ. ನಮ್ಮ ಕೃಷಿ ಇಲಾಖೆ ಸಹಕಾರದೊಂದಿಗೆ ಅದನ್ನು ಮಾಡ್ತಾಯಿದ್ವಿ. ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ ಕಷಾಯ, ಆಮೇಲೆ ಬಿಲ್ವ ರಸಾಯನಗಳು, ಈ ರೀತಿ ಜೈವಿಕವಾಗಿ ಯಾವ್ಯಾವ ಕೀಟಗಳನ್ನ ನಿರ್ವಹಣೆ ಮಾಡ್ಬೋದು, ಶಿಲೀಂಧ್ರಗಳನ್ನ ನಿರ್ವಹಣೆ ಮಾಡ್ಬೋದು, ಹುಳಿ ಮಜ್ಜಿಗೆ, ಈ ಥರ ಎಲ್ಲದನ್ನು ಕೂಡ ಇಲ್ಲಿ ತಯಾರಿಸಿ ನಮ್ಮ ಸುತ್ತಮುತ್ತ ರೈತರಿಗೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆನ ಇಲ್ಲಿ ಮಾಡ್ತಾ ಇದ್ದೀವಿ. ಈಗ ನಿಮಗೆ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ ಎಲ್ಲ ಯೂಸ್ ಮಾಡ್ತಾರಲ್ವಾ, ಇವೆಲ್ಲ ನ್ಯಾಚುರಲ್ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸು, ಪೀಡೆನಾಶಕಗಳು, ಕ್ರಿಮಿನಾಶಕಗಳು, ಅದನ್ನು ಇಲ್ಲಿ ಜೈವಿಕವಾಗಿ ತಯಾರಿಸ್ತೀವಿ. ನಾಟಿ ಹಸುವಿನ ಗಂಜಲ, ಸಗಣಿ, ಭಾಳಷ್ಟು ಗಿಡಮೂಲಿಕೆಗಳು, ಇದೆಲ್ಲ ಹಾಕಿ ಕಳಿಸಿ ಎಲ್ಲ ರೆಡಿ ಮಾಡ್ತೀವಿ. ಅಂದರೆ ಎಲ್ಲದಕ್ಕೂ ಒಂದೇ ಫಾರ್ಮುಲಾ ಅಲ್ಲ, ಒಂದೊಂದು ಕಷಾಯಕ್ಕೂ ಒಂದೊಂದು ಫಾರ್ಮುಲಾ ಇದೆ. ನೀಮಾಸ್ತ್ರ ಅಂದರೆ ಬೇವಿನ ಎಲೆಗಳು, ಅಗ್ನೇಯಸ್ತ್ರ ಟೊಬ್ಯಾಕೊ ಲೀವ್ಸು, ಮತ್ತು ದಶಪರ್ಣಿ ಅಂದರೆ 10 ರೀತಿ ಎಲೆಗಳನ್ನ ಹಾಕಿ ಮಾಡೋವಂಥದ್ದು. ಬ್ರಹ್ಮಾಸ್ತ್ರ ಅಂದರೆ ಇವೆಲ್ಲ ಅಸ್ತ್ರಗಳಲ್ಲಿ ಹೋಗದೇ ಇದ್ದಾಗ ಬ್ರಹ್ಮಾಸ್ತ್ರ ಅಂದರೆ ಅದೊಂದು ನೆಕ್ಸ್ಟ್ ದಟ್ಸ್ ದ ಲಾಸ್ಟ್ ಅಸ್ತ್ರ ವಿ ಆರ್ ಗೋಯಿಂಗ್ ಟು ಯೂಸ್ ಅಂತ. ಇದು ಪೆಸ್ಟಿಸೈಡ್ ನಮ್ಮ ಪರಿಸರಕ್ಕೂ ಏನು ತೊಂದರೆ ಆಗೋದಿಲ್ಲ, ಹಾಗೆ ಭೂಮಿಗೂ ಏನು ತೊಂದರೆ ಆಗೋದಿಲ್ಲ. ಭೂಮಿಗೂ ಏನು ಏನು ಮಾಡುತ್ತೆ ಇದು, ಇಲ್ಲಿ ಈ ಸೈನ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಬೇಕು. ಇಲ್ಲಿ ಗಿಡದ ಮೇಲೆ ಒಂದು ಸ್ನೇಹಿತ ಕ್ರಿಮಿ ಕೀಟಗಳು ಇದೆ, ಇನ್ನೊಂದು ಶತ್ರು ಕೀಟಗಳು ಇದೆ. ಮಿತ್ರ ಕೀಟಗಳು, ಶತ್ರು ಕೀಟಗಳು, 2 ಕೀಟಗಳಿದೆ. ನಾವು ಈ ಅಸ್ತ್ರಗಳನ್ನ ಪ್ರಯೋಗಿಸಿದಾಗ ಏನಾಗುತ್ತೆ, ಶತ್ರು ಕೀಟಗಳು ಎಲ್ಲ ಹೋಗ್ತದೆ, ಮಿತ್ರ ಕೀಟಗಳು ಇರ್ತದೆ. ನೆಕ್ಸ್ಟ್ ಮತ್ತೆ ಆ ಶತ್ರು ಕೀಟಗಳು ಬಂದಾಗ ನಮ್ಮ ಕೀಟಗಳು, ಮಿತ್ರ ಕೀಟಗಳು ಏನಿರುತ್ತೆ, ಆ ಮಿತ್ರ ಕೀಟಗಳು ಶತ್ರು ಕೀಟಗಳು ಫೈಟ್ ಮಾಡ್ಕೊಂಡು ಶತ್ರು ಕೀಟ ಸಾಯುತ್ತೆ, ಮಿತ್ರ ಕೀಟ ಚೆನ್ನಾಗಿರುತ್ತೆ. ನಮ್ಮ ಪರಿಸರದಲ್ಲಿ ಬೇಕಾಗಿರ್ತಕ್ಕಂಥ ಕಂಟ್ರೋಲ್ ಮಾಡೋಂಥ ಎಲ್ಲ ಪರ್ಯಾವರಣ ಇದೆ, ಅದನ್ನು ನಾವು ಮತ್ತೆ ಮರುಸೃಷ್ಟಿ ಮಾಡಬೇಕಾಗಿದೆ ಅಷ್ಟೇ. ಈ ಕಾಡಲ್ಲಿ ಯಾರೋಗಿ ಗೊಬ್ಬರ ಹಾಕಿರ್ತಾರೆ, ಯಾರೋಗಿ ಕ್ರಿಮಿನಾಶಕ, ಕೀಟನಾಶಕ ಹೊಡೆದಿರ್ತಾರೆ, ಹಚ್ಚ ಹಸಿರಾಗೇ ಇರುತ್ತೆ. ಆ ರೀತಿಯೇ ಇಲ್ಲಿ ನಮ್ಮ ಸುಭಾಷ್ ಪಾಳೇಕರ್ ಸರ್ ಹೇಳ್ಕೊಟ್ಟಿರೋದು, ಅದನ್ನೇ ಕೂಡ ನಾವು ಇಲ್ಲಿ ಮಾಡ್ತಾಯಿದ್ವಿ. ಯಾರ್ಯಾರೆಲ್ಲ ಒಳ್ಳೊಳ್ಳೆ ಇದನ್ನು ಹೇಳ್ಕೊಡ್ತಾರೆ ಅದೆಲ್ಲದು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ.